ಅವ ಮದುವೆ ಹೆಂಗ್ ಮಾಡ್ಕೊಂಡ ನಿಮ್ಗೆ ಅಷ್ಟು ಗೊತ್ತದಿಲ್ಲ ಯಾರಿಗೂ. ತಾಯಿ ತಂದೆಗಳು ಒತ್ತಡಕ್ಕಾಗಿ ಮದುವೆಗೆ ಒಪ್ಪದ ಕನ್ಯಾ ನೋಡಕ್ ಹೋದಾಗ ಆ ನೋಡುವ ಹೆಣ್ಣಿಗೆ ಒಂದು ಪ್ರಶ್ನೆ ಕೇಳ್ತಾನ ಅವ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿದ್ರೆ ನೀನು ಲಗ್ನ ಆಗ್ತೀನಿ ಅಂತ ಹೇಳ್ತಾನ ನಾವು. ಆಕಿನೋ ಹೆಣ್ಮಗಳು ಜಾಂಡಿ ಕೊಡ್ತೀನ್ರಿ, ನನಗೆ ಸಾಧ್ಯ ಐತೆ ಅಂತ ಕೊಡ್ತೀನ್ರಿ ಅಂದ್ರು. ಅವಾಗ ಇವೇನ್ ಮಾಡ್ತಾನ, ಉಸುಕ ಮತ್ತು ಅಕ್ಕಿ ಎರಡು ಕೂಡಿಸಿ ಆಕಿನ ಕೈಯಾಗ ಕೊಡ್ತಾನ. ಇದು ತಗೊಂಡು ನನಗೆ ಬಹುತೇಕ ನನಗನಿಸ್ತದ ಈ ಶರಣ ಸಂತ ಮಹಾಂತ ಶಿವಯೋಗಿಗಳೊಳಗ ಕಡಿಕೋಳದ ಮಡಿವಾಳಪ್ಪನಂಗ ಮತ್ತು ಅಂಬಿಗಾರ ಚೌಡಯ್ಯನಂಗ ಯಾರಿಗೂ ಹೆದರ್ಲಾರ್ದೇನೆ ವಚನ ಬರೆದವ್ರು ಅಂತಂದ್ರೆ ಅವ್ರು ಒಬ್ಬರೇ ಆಗಿರ್ತಕ್ಕಂಥವ್ರು. ಅವ ಮದುವೆ ಹೆಂಗ್ ಮಾಡ್ಕೊಂಡ ನಿಮ್ಗೆ ಅಷ್ಟು ಗೊತ್ತದಿಲ್ಲ ಯಾರಿಗೂ. ತಾಯಿ ತಂದೆಗಳು ಒತ್ತಡಕ್ಕಾಗಿ ಮದುವೆಗೆ ಒಪ್ಪದ ಕನ್ಯಾ ನೋಡಕ್ ಹೋದಾಗ ಆ ನೋಡುವ ಹೆಣ್ಣಿಗೆ ಒಂದು ಪ್ರಶ್ನೆ ಕೇಳ್ತಾನ ಅವ. ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಟ್ಟಿದ್ರೆ ನೀನು ಲಗ್ನ ಆಗ್ತೀನಿ ಅಂತ ಹೇಳ್ತಾನ ನಾವು. ಆಕಿನೋ ಹೆಣ್ಮಗಳು ಜಾಂಡಿ ಕೊಡ್ತೀನ್ರಿ, ನನಗೆ ಸಾಧ್ಯ ಐತೆ ಅಂತ ಕೊಡ್ತೀನ್ರಿ ಅಂದ್ರು. ಅವಾಗ ಇವೇನ್ ಮಾಡ್ತಾನ, ಉಸುಕ ಮತ್ತು ಅಕ್ಕಿ ಎರಡು ಕೂಡಿಸಿ ಆಕಿನ ಕೈಯಾಗ ಕೊಡ್ತಾನ. ಇದು ತಗೊಂಡು ನನಗೆ ಅನ್ನ ಮಾಡಿ ಕೊಡ್ಬೇಕಂತ. ಏನಪ್ಪಾ, ಉಸುಕ ಅನ್ನ ಕೂಡಿಸಿ ಕೊಡ್ತಾನ. ಜೊತೆಗೆ ಅವ ಹೇಳ್ತಾನ, ಅದಕ್ಕೆ ಒಲೆಗೆ ಕಟ್ಟಿಗೆ ಹಚ್ಚಬಾರ್ದು, ಬೆಂಕಿ ಹಚ್ಚಬಾರ್ದು. ಆ ಬಳಿಕ ನಾ ಕೊಟ್ಟ ಅಕ್ಕಿ ಮರದಾಗ ಹಾಕಿ ಕೇರಿ ಅಕ್ಕಿ ಮತ್ತು ಉಸುಕ ಕಡಿಗೆ ಮಾಡಬಾರ್ದು. ಅವೆರಡೂ ಕೂಡಿಸಿನೇ ಕುದಿಸ್ಬೇಕು, ಅನ್ನ ಮಾತ್ರ ಹೊರಗೆ ಬರಬೇಕು, ನನಗೆ ತಂದು ಕೊಡ್ಬೇಕು, ಅವಾಗ ನಿನ್ನ ಮದುವೆ ಆಗ್ತೀನಿ ಅಂತ. ಆಕಿನೂ ಜಾಣೆ ಇದ್ಲು, ಆಯ್ತು ಸ್ವಾಮಿ ಅಂದ್ಲು. ಇವರೆಲ್ಲ ನೋಡಕ್ ಹೋದವರು ತೋರ್ಸವ್ರು ಗಾಬರಿ ಆದ್ರಿ. ಏ ತಮ್ಮ, ನಿನಗೆ ಆಗ್ಲಿಲ್ಲ ಅಂದ್ರೆ ಅಲ್ಲಂದ್ ಬಿಡು, ಇದನ್ನ ಯಾಕೆ ಹೇಳಕತ್ತೆ ಅಂದ್ರತ್ತವ್ರು. ಮಾಡ್ಕೊಳ್ಳೋ ಲಕ್ಷಣ ಇಲ್ಲ ನಿಂದು, ಬ್ಯಾಡ ಅಂತಂದಾಗ ಅವ ಹೇಳ್ದ ಮಾಡಿ ಕೊಡ್ತಾಳಂತ ಹೋದ್ಲು. ಆಕೆ ಕಟ್ಟಿಗೆ ಹಚ್ಚಲಿಲ್ರಿ. ಏನ್ ಹಚ್ಚಿದ್ಲು ಅಂದ್ರೆ ಅದ್ರಾಗ ಮತ್ತೆ ಹಿಡಿದವ, ನೀರು ಹಾಕ್ಬಾರ್ದು, ನೀರು ಹಾಕ್ಲಾರ್ದೇನೆ ಅನ್ನ ಮಾಡಬೇಕು, ಕಟ್ಟಿಗೆ ಹಚ್ಚಲಾರ್ದನ ಹೊಲಿ ಹೊತ್ತಿಸ್ಬೇಕು ಅಂದಾಗ ಆಕೆ ಏನ್ ಮಾಡಿದ್ರು ಗೊತ್ತೇನ್ರಿ, ಹೊಲದಾಗ ಹೋಗಿ ಒಂದು 4 ಗಳ ಎಲಕ ಬರ್ತದಳು ತಂದು ಹಿಂಗ ಮಾಡಿ ಬೊಗಣೆ ಹಿಂಡಿದಳು ಕಬ್ಬ. ಯಾರಿಗಾರ ಗಂಡಸರಿಗೆ ಆದಿತ್ಯನು ಹಿಂಗ ಮಾಡಿ ಹಿಂಡಿ ರಸ ಬೊಗಣೆಗೆ ಹಾಕಿದ್ಲು, ಹಿಪ್ಪಿ ತೆಳಗ ಹಚ್ಚಿದ್ಲು. ಅದು ಕಟ್ಟಿಗೆ ಇಲ್ಲಲ್ಲ, ತೆಳಗ ಹಿಪ್ಪಿ ಹಚ್ಚಿದ್ಲು. ಆ ರಸದಾಗನ ಅಕ್ಕಿ ಉಸ್ಕ ಕೂಡೇ ಬರ್ಕೋದ್ಲು. ಅಕ್ಕಿ ಮ್ಯಾಲ ಬಂತು, ಉಸುಕ ಕೆಳಗುಳಿತು. ಅನ್ನ ಮಾಡಿ ಕೊಟ್ಟಳು. ಅವಾಗ ಭಲೆ ಭಲೆ ಅಂತ ಆಕಿನ ಮದುವೆ ಆದ. ಆಕಿನ ಮದುವೆ ಆದ. ನಾವು ಹೊಸಕನೆಯಾಗಿ ಬಿಡ್ತೇವೆ ಮದುವೆ. ಈಗ ಸುಖನೂ ಇಲ್ಲ ದುಃಖನೂ ಇಲ್ಲ. ದಾಂಪತ್ಯ ಜೀವನದ ಮೂಲ ಅರ್ಥನೂ ಗೊತ್ತಿಲ್ಲ ಬಹಳ ಮಂದಿಗೆ. ಹೆಂಡತಿ ಸುಖ ಅಂದ್ರೆ ಬರೀ ಅಂಗ ಸುಖ ಅಷ್ಟೇ ನೋಡ್ಯಾರ ಅವರು. ಆದ್ರೆ ಆಕಿನ ವೈಶಿಷ್ಟ್ಯ, ಆ ಹೆಣ್ಣು ಮಗಳು ನಮ್ಗೇನ್ ಕೊಡುಗೆನ್ ಕೊಡ್ದಾಳಂತಕ್ಕಂಥದ್ದು ಪರಿಜ್ಞಾನ ಇಲ್ಲದನ ಬಹಳ ಜನ ನಾವು ಸಂಸಾರ ಮಾಡಿದ್ದೀವಿ. ಇಲ್ಲಿ ಬಿಡಿ, ಶ್ರೀ ನಾಗೇಂದ್ರ ನಾವಿಯವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಮಹಾನುಭಾವರಿಗೆ ಅಮೋಘ ಸಿದ್ದೇಶ್ವರರು ಮತ್ತು ಆ ಬಸವಣ್ಣವರ ಕಾಲದಲ್ಲಿ ಒಬ್ಬ ಸತ್ತಾಗಿ ಹೋಗಿದ್ದಾನೆ ನಮ್ಮ ನಾವಿ ಸಮಾಜದಲ್ಲಿ, ಮಶಿಬನಾಳದ ಹಡಪದ ಅಪ್ಪಣ್ಣವರು ಅಂತೇಳಿ, ಅವ್ರ ಕೃಪನೂ ಕೂಡ ಅವರಿಗೆ ಸದಾ ಇಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಶ್ರೀ ಪರಮ ಭಕ್ತರಾಗಿರ್ತಕ್ಕಂಥ ಶಂಕರ್ ಕಾರ್ಜಡವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಆ ಅಮೋಘ ಸಿದ್ದನ ಆಶೀರ್ವಾದ ಅವರಿಗೆ ಸದಾ ಇಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಸಿದ್ದರಾಯಪ್ಪ ಹೌಳಿಗೆಯವರು ಕೂಡ 51 ರೂಪಾಯಿಯನ್ನು ಕೊಟ್ಟಿದ್ದಾರೆ. ನಾಡಗೋಡ ಅಮೋಘ ಸಿದ್ದೇಶ್ವರನ ಸದ್ಗುರು ಮದಗೊಂಡೇಶ್ವರಪ್ಪಾಜಿ ಕೃಪಾ ಅವರಿಗೆ ಸದಾ ಇಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ಅಮೋಘ ಸಿದ್ಧ ಕಾರ್ಜೋಳವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಮಹಾನುಭಾವರಿಗೆ ಅಪ್ಪ ನಾಡಗೋಡ ಅಮೋಘ ಸಿದ್ದನ ಆಶೀರ್ವಾದ ಸದಾ ಇಲ್ಲಿ ಅಂತ ಹಾರೈಸ್ತಾರೆ. ಶ್ರೀ ಅಮೃತಪ್ಪ ಪಾಟೀಲ್ ಅವರು ಕೂಡ ಗೌಡ್ರು 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಸದ್ಗುರು ಸೇವೆಯನ್ನು ಕಂಡ ಮಹಾನುಭಾವರಿಗೆ ಅಮೋಘ ಸಿದ್ದೇಶ್ವರನ ಗಂಗಿಲಿಂಗ ಮುದ್ದನ ಆಶೀರ್ವಾದ ಸದಾ ಇಲ್ಲಿ ಅಂತ ಹಾರೈಸ್ತಾ ಇದ್ದಾರೆ. ನಾಗೇಶ್ವರ ಮಾಸ್ತರ್ ಚಿದಾನಂದ ಭೂಯಿಯವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅಮೋಘ ಸಿದ್ದೇಶ್ವರ ಕೃಪಾ ಅವರಿಗೆ ಸದಾ ಇಲ್ಲಿ ಅಂತ ಹಾರೈಸ್ತಾರೆ. ಸದ್ಭಕ್ತರಾದಂಥ ಶ್ರೀ ಪಂಡಕಾಕ ದೀಕ್ಷಿಂಗಿಯವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಮೋಘ ಸಿದ್ದೇಶ್ವರನ ಸದ್ಗುರು ಮದಗೊಂಡೇಶ್ವರ ಕೃಪಾ ಆಶೀರ್ವಾದ ಸದಾ ಇಲ್ಲಿ ಅಂತ ಹಾರೈಸ್ತಾರೆ.
ಮಲ್ಕೊಂಡೆಲ್ಲ ಸೌಂಡ್ದವ ಶ್ರೀ ದತ್ತಾತ್ರೇಯ ಮೋರಿಯವರು ಕೂಡ 101 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಅವರ ಸಮಂಜರಿ ನೋಡಕತ್ತ ನೋಡಪ್ಪ, ಅವರಿಗೆ ಅಮೋಘ ಸಿದ್ದೇಶ್ವರ ಕೃಪಾ ಆಶೀರ್ವಾದ ಸದಾ ಅಂತ